ಕೈ ಕಾಲು ಮರ ಕಟ್ಟದಾಗೆ ಆಗ್ತದೆ. ಸ್ಟಿಫ್ನೆಸ್ ಉಂಟು ಜಾಯಿಂಟ್ಸ್ ಅಲ್ಲಿ, ಮಾತವೃದ್ಧಿ ಇದೆ. ನೀವು ಗಡಿಬಿಡಿ ಮಾಡಬಾರ್ದು. ಸರಿ ಮಾಡ್ತೇನೆ ನಾನು, ಆಯ್ತಾ? ಆರಾಮ ಮೆಡಿಸಿನ್ ತಗೊಳ್ಳಿ, ಆಯ್ತಾ? ತುಂಬಾ ವರ್ಷದಿಂದ ಇದು ಬಂದಿದ್ದ ಸಮಸ್ಯೆ ಅದು, ಆಯ್ತಾ? ಇವರಿಗೆ ದಶಮೂಲ, ನಮ್ಮಲ್ಲಿ ದಶಮೂಲ ಹೇಳಿದ್ದಾರೆ ಆಚಾರ್ಯ. ದಶಮೂಲ ತ್ರಿಫಲಾಯುಕ್ತಂ, ಯಾವ್ದೊಟ್ಟಿಗೆ? ತ್ರಿಫಲ ಜೊತೆಗೆ. ಕ್ಷೌದ್ರೇಣ ಸಹಯೋಜಯೇ. ಕ್ಷೌದ್ರ ಅಂತ ಹೇಳಿದ್ರೆ ಜೇನುತುಪ್ಪ, ಅದರಲ್ಲಿ ಹಾಕಿ ಡೈಲಿ ರಾತ್ರಿ ಎರಂಡ ತೈಲ ಸಂಯುಕ್ತಂ, ಮತ್ತೆ ಇದರೊಟ್ಟಿಗೆ ಎರಂಡ ತೈಲ, ಹರಳ ಎಣ್ಣೆ ಅರ್ಧ ಚಮಚೆ ಹಾಕಿ ಕುಡಿದ್ರೆ ಸರ್ವವಾತ ವಿನಾಶನಂ. ಎಲ್ಲ ತರದ ವಾಯು, ಇದು ಕೈ ಕಾಲ ಹೊರಗಟ್ಟಿದಾಗೆ ಆಗುದು, ಬೆನ್ನೊಂದು ಸ್ಟಿಫ್ ಇರುವುದು, ಮತ್ತೆ ಮೋಷನ್ ಆಗುದಿಲ್ಲ, ಮತ್ತೆ ಒಂಥರ ಬಾಡಿಯಲ್ಲಿ ಡ್ರೈನೆಸ್ ಇರ್ತದೆ, ಉಕ್ಷತೆ, ಅದೆಲ್ಲ ಗುಣ ಆಗುತ್ತೆ, ಆಯ್ತಾ? ಇದು ಒಂದು. ಇನ್ನೊಂದು ಪಂಚತಿಕ್ತ ಗುಗ್ಗುಲು ಘೃತ ಅಂತ ಕೊಟ್ಟಿದ್ದಾರೆ ಆಚಾರ್ಯ. ಅದು ತುಪ್ಪ ನೀವು ಪಂಚಸಾರದಲ್ಲಿ ತಗೊಳ್ಬೇಕು. ಅದರಲ್ಲಿ ಅರ್ಧ ಲೋಟೆ ಇಷ್ಟು ಹಾಲು, ಅರ್ಥ ಮಾಡ್ಕೊಡಿ, ಹಾಲು ತಗೊಳ್ತಾರೆ, ಅದರಲ್ಲಿ ಅರ್ಧ ಚಮಚೆ ಈ ತುಪ್ಪ ಹಾಕಬೇಕು, ಅದರಲ್ಲಿ 1/4 ಚಮಚೆ ಜೇನುತುಪ್ಪ ಹಾಕ್ಬೇಕು ವಿಷಮ ಪ್ರಮಾಣದಲ್ಲಿ, ಮತ್ತೆ 1 ಚಿಟಕಿ ಹಿಪ್ಪಲಿ, ಮತ್ತೆ ಸ್ವಲ್ಪ ಕಲ್ಲ ಸಕ್ಕರೆ ಹಾಕಿ ಮುಚ್ಚಳಿಟ್ಟು ಒಳ್ಳೆ ರೀತಿಯಿಂದ ಇದನ್ನು ಶೇಕ್ ಮಾಡಿ ಈ ಅಶ್ವಗಂಧ ಪಂಚಸಾರದಲ್ಲಿ ತಗೊಂಡ್ರೆ ನಿಮ್ಮ ಈ ಪ್ರಾಯದಲ್ಲಿ ನೀವು ಸಾಧಾರಣ 3 ತಿಂಗಳ ನಂತರ ನೀವು ನಮ್ಗೆ ಇಲ್ಲಿ ಬಂದು ಎಲ್ಲರಿಗೆ ಒಂದು ಪಾರ್ಟಿ ಕೊಟ್ಟು ಹೋಗ್ಬೇಕು, ಆಯ್ತಾ? ಸರಿ.